ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್, ನೀವು ಯಾರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ಇಲ್ಲಿ 2 ಪೈಲನ್ನು ಕೊಟ್ಟಿದ್ದೀನಿ. ಸೊ ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಯಾವ ಪೈಲಲ್ಲಿದೆ ಅದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಐ ಹೋಪ್ ಪೈಲ್ ಕ್ಲಿಯರ್ ಇದೆ ಅನ್ಕೋತೀನಿ. ಸೊ ಲೆಟರ್ಸ್ ಕಾಣಿಸ್ತಿರ್ಬೋದು. ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಚೂಸ್ ಮಾಡಬೇಕಾಗತ್ತೆ. ಸೊ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ಯಾವ ಎಲ್ಲ ಮೆಸೇಜಸ್ ಬರುತ್ತೆ ನೋಡೋಣ. ಆ್ಯಂಡ್ ಹಾಗೆ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇಫ್ ಇನ್ ಕೇಸ್ ನೀವು ಪರ್ಸನಲ್ ರೀಡಿಂಗ್ ತೊಗೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು. ಓಕೆ, ಸೊ ಕಾರ್ಡ್ ಶಫ್ಲಿಂಗ್ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ನೇಮನ್ನ ನೀವು 3 ಟೈಮ್ಸ್ ಹೇಳ್ಬೋದು. ಓಕೆ, ಬಾಟಮ್ ಆಫ್ ದ ಡೆಕ್ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಸೊ ಫಸ್ಟ್ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. 6 ಆಫ್ ಕಪ್ಸ್, ಕಿಂಗ್ ಆಫ್ ಕಪ್ಸ್. ಓಕೆ, ಡೆಫಿನೆಟ್ಲಿ ಇಲ್ಲಿ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ನ. ನಿಮಗೆ ಮಾತಾಡಬೇಕು ಅನ್ನಿಸ್ತಾ ಇರ್ಬೋದು ಅಥವಾ ಮೀಟ್ ಮಾಡಬೇಕಂತ ಅನ್ನಿಸ್ತಾ ಇರ್ಬೋದು. ಆ್ಯಂಡ್ ಸಮ್ ಪೀಪಲಲ್ಲಿ ನಿಮಗೆ ಅವ್ರ ಕೈನ ಹಿಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಇಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಸಹ ಅವರು ಅಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಆ್ಯಂಡ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಒಂದು ಮೆಸೇಜ್ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅವ್ರಿಗೆ ರೆಸನೇಟ್ ಆಗುವಂಥದ್ದು, ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ನಿಮ್ಮಿಬ್ಬರ ಮಧ್ಯೆ ಆಗ್ತಾ ಇರ್ಬೋದು. ಲೈಕ್ ಸ್ವಲ್ಪ ದಿನ ಮಾತಾಡ್ತೀರಾ ಮತ್ತು ಅಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗೋದು, ಈ ಥರ ಆಗ್ತಾ ಇರ್ಬೋದು. ಆ್ಯಂಡ್ ಈ ಪರ್ಸನ್ಗೆ ಅವ್ರಿಗೇನೋ ಒಂದು ಅವ್ರ ಲೈಫಲ್ಲಿ ಮಾಡಬೇಕು ಅಂತ ಇದೆ. ಯಾವುದೋ ಒಂದು ಗೋಲ್ನ ಅವರು ಅಚೀವ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಅವರು ಏನೇ ಒಂದು ವರ್ಕ್ ಮಾಡ್ತಾಯಿದ್ರು ಅಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ರಿಸಲ್ಟ್ ಸಿಗದೇ ಇರೋದ್ರಿಂದ ಆ ಒಂದು ಪ್ರೆಷರಿಂದ ನಿಮಗೆ ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಬ್ರೇಕ್ ಕೊಡೋಣ ಅಂತ ಅವ್ರಿಗೆ ಅನಿಸಿರ್ಬೋದು. ಈ ಒಂದು ಥಾಟ್ ಸಹ ಅವ್ರ ಮೈಂಡಲ್ಲಿದೆ. ಕರೆಂಟ್ಲಿ ನಾನು ನನ್ನ ಗೋಲ್ಸ್ ಕಡೆ ಫೋಕಸ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಅಂತ ಹೇಳ್ಬೋದು. ಬಟ್ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೇನು ಟ್ರೈ ಮಾಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ ತುಂಬ ದಿನದಿಂದ ಅಚೀವ್ ಮಾಡಬೇಕಂತ, ಡೆಫಿನೆಟ್ಲಿ ಅದನ್ನು ಅವ್ರು ಅಚೀವ್ ಮಾಡ್ತಾರೆ. ಆ್ಯಂಡ್ ಈ ಒಂದು ಟೈಮ್ ಚೇಂಜ್ ಆಗುತ್ತೆ ಇಲ್ಲಿ, ಮತ್ತು ಕಮ್ಯುನಿಕೇಷನ್ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತು ಕಮ್ಯುನಿಕೇಷನ್ ಸರಿ ಹೋಗುತ್ತೆ ಆ್ಯಂಡ್ ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ದ ಬ್ಯೂಟಿಫುಲ್ ಕಾರ್ಡ್ 6 ಆಫ್ ಕಪ್ಸಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ಅವರು ಮ್ಯಾರೇಜ್ ಕಮಿಟ್ಮೆಂಟ್ನ ಕೊಡ್ತಾರೆ ಅಂತ ಹೇಳ್ಬೋದು. ವಿತ್ ಸರ್ಪ್ರೈಸ್, ನಿಮಗೆ ಯಾವುದು ಖುಷಿ ಆಗುತ್ತೆ, ನಿಮ್ಮ ಬಗ್ಗೆ ಎಲ್ಲ ಗೊತ್ತು ಅವರಿಗೆ. ನಿಮಗೆ ಏನಂದರೆ ಇಷ್ಟ, ಏನು ಇಷ್ಟ ಇಲ್ಲ ಎಲ್ಲ ಗೊತ್ತಿದೆ. ಬಟ್ ಸಮ್ಟೈಮ್ಸ್ ಗೊತ್ತಿದ್ರೂ ನಿಮಗೆ ಹರ್ಟ್ ಮಾಡಿರ್ಬೋದು. ಬಟ್ ಆಫ್ಟರ್ 6 ಮಂತ್ಸ್ ಆರ್ ವಿತಿನ್ 6 ಮಂತ್ಸ್ ದೇ ಕಮ್ ಅಪ್ ವಿತ್ ಎ ಸರ್ಪ್ರೈಸ್. ಒಂದು ಸರ್ಪ್ರೈಸ್ ಮೂಲಕ ನಿಮಗೆ ಕಮಿಟ್ಮೆಂಟ್ನ ಕೊಡ್ಬೋದು, ಅಥವಾ ಒಂದು ಕಮಿಟ್ಮೆಂಟೇ ನಿಮಗೆ ಒಂದು ಸರ್ಪ್ರೈಸಿಂಗ್ ಆಗಿರ್ಬೋದು. ಅದೇ ನಿಮಗೆ ಒಂದು ಇದು ನಿಜಾನ ಅನ್ನೋ ಒಂದು ಥಾಟ್ಸ್ ನಿಮಗೆ ಬರ್ಬೋದು. ಆ್ಯಂಡ್ ಈ ಒಂದು ಗೈಡೆನ್ಸ್ ಏನಿದೆ ಇದು ಆಲ್ಮೋಸ್ಟ್ ನೋ ಕಾಂಟ್ಯಾಕ್ಟಲ್ಲಿ ಯಾರಿದ್ದೀರಾ ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಯಾರ ಮಧ್ಯೆ ಆಗ್ತಿದೆ, ಇದು ಇವರಿಗೆ ರೆಸನೇಟ್ ಆಗುವಂಥದ್ದು.
ಜಾಸ್ತಿ ಇವ್ರಿಗೆ ರೆಸೊನೇಟ್ ಆಗುವಂಥದ್ದು ಅಂತ ಹೇಳ್ತಾ ಇರೋದು. ಕಿಂಗ್ ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ಈ ಪರ್ಸನ್ ಅಷ್ಟು ಎಕ್ಸ್ಪ್ರೆಸಿವ್ ಇಲ್ಲ. ನೀವು ನಿಮಗೇನೇ ಅನಿಸಿದ್ರೂ ಹೇಳ್ಕೊತೀರಾ, ಅವ್ರ ಹತ್ರ ಶೇರ್ ಮಾಡ್ಕೋತೀರಾ, ನಿಮಗೆ ಅವ್ರ ಮೇಲೆ ಕೋಪ ಆದರೂ ಬೇಜಾರಾದರೂ ಎಲ್ಲನೂ ಹೇಳ್ತೀರಾ. ಬಟ್ ನಿಮ್ಮ ಪಾರ್ಟ್ನರ್ ಹಾಗಲ್ಲ, ಎಕ್ಸ್ಪ್ರೆಸಿವ್ ಇಲ್ಲ ಅವರು. ಕರೆಂಟ್ಲಿ ಬೇಕು ಅಂತಲೇ ಅವರು ನಿಮ್ಮ ಹತ್ರ ಏನು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಬಿಕಾಸ್ ನೀವಾಗಿ ನೀವೇನೇ ದೂರ ಆಗಲಿ ಅಂತಲೂ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಸೊ ಆ ಒಂದು ಎನರ್ಜಿ ಸಹ ಇಲ್ಲಿ ಇರೋದ್ರಿಂದ ಆ ರೀತಿ ನಿಮಗೆ ನೀವೇ ಅವ್ರನ್ನ ಹೇಟ್ ಮಾಡಬೇಕು ಅನ್ನೋ ರೀತಿಯೂ ಕೆಲವರ ವಿಚಾರದಲ್ಲಿ ಬಿಹೇವ್ ಮಾಡ್ತಾ ಇರ್ಬೋದು. ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಫೈನಾನ್ಷಿಯಲಿ ಒಂದು ಇನ್ಕ್ರಿಮೆಂಟ್ ಸಿಗುವಂಥದ್ದು ಅಥವಾ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ಸ್ ಸ್ಟಾರ್ಟ್ ಆಗುವಂಥದ್ದು, ಇದೆಲ್ಲ ತುಂಬ ಚಾನ್ಸಸ್ ಇದೆ. ಆ್ಯಂಡ್ ಇಲ್ಲಿ ವೆಕೇಷನ್ ನೀವು ಪ್ಲ್ಯಾನ್ ಮಾಡ್ಬೋದು ಅಂತಲೂ ಇದೆ. ಯು ಕ್ಯಾನ್ ಪ್ಲ್ಯಾನ್ ಫಾರ್ ಎ ಗುಡ್ ವೆಕೇಷನ್ ವಿತಿನ್ ದಿಸ್ ಇಯರ್. ಸೊ ಇನ್ನೂ 6 months ಬಾಕಿ ಇದೆ 2025 ಎಂಡ್ ಆಗೋದಕ್ಕೆ. ಇಲ್ಲಿ ನೀವು ಒಂದು ವೆಕೇಷನ್ನ ಸಹ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಮನೆ ಕಟ್ಟಿಸ್ಬೇಕು ಅಥವಾ ಮನೆಯನ್ನು ಪರ್ಚೇಸ್ ಮಾಡಬೇಕು ಅನ್ನೋಂಥ ಒಂದು ಡ್ರೀಮ್ ಇದೆ ಅಂತಲೂ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವರು ತುಂಬ ಒಂದು ಕಾಷನಿಂದ ಇರಬೇಕಾಗತ್ತೆ ನಿಮ್ಮ ರಿಲೇಷನ್ಶಿಪ್ ವಿಷಯದಲ್ಲಿ. ತುಂಬ ನೀವೇನಾದರೂ ಥರ್ಡ್ ಪರ್ಸನ್ ಹತ್ರನೋ ಅಥವಾ ನೀವು ಇವಾಗ ಯಾರ ಹತ್ರ ಮಾತಾಡ್ತಾ ಇದ್ದೀರಾ ಅವ್ರ ಹತ್ರ ತುಂಬ ಶೇರ್ ಮಾಡ್ಕೊಳ್ತಾ ಇದ್ದರೆ ಅದನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಆ ವ್ಯಕ್ತಿ ನಿಮಗೆ ಅಷ್ಟೊಂದು ಒಳ್ಳೆಯದನ್ನೇ ಬಯಸೋರು ಆಗಿರೋದಿಲ್ಲ ಅಂತಲೂ ಇಲ್ಲಿ ಬರ್ತಾ ಇದೆ. ಸೊ ನೀವೇನಾದರೂ ತುಂಬ ಶೇರ್ ಮಾಡ್ತಾ ಇದ್ದೀರಾ ಯಾರ ಹತ್ರನಾದರೂ ಅಂತ ಇದ್ದರೆ ಫಸ್ಟ್ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಸ್ಟಾಪ್ ಮಾಡೋದ್ರಿಂದ ಕಡಿಮೆ ಮಾಡ್ಬೋದು. ಸೊ ಫೈಲ್ 1 ಅವರಿಗೆ ಗೈಡೆನ್ಸ್ ಇದಾಗಿತ್ತು. ಸೊ ಮೆಸೇಜಸ್ ಇದಾಗಿತ್ತು. ಐ ಹೋಪ್ ಇದು ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಇನ್ ಕೇಸ್ ರೆಸೊನೇಟ್ ಆಗಿದ್ದರೆ ನೀವು ಕಮೆಂಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು, ರಿಲೇಷನ್ಶಿಪ್ ಹೀಲಿಂಗ್ ಆಗಿರ್ಬೋದು, ಬ್ರೇಸ್ಲೆಟ್ಸ್ ಆಗಿರ್ಬೋದು ಅವೈಲಬಲ್ ಇದೆ. ಯು ಕ್ಯಾನ್ ಬುಕ್ ಫಾರ್ ಅ ಸೆಷನ್, ಯು ಕ್ಯಾನ್ ಬುಕ್ ಅ ಬ್ರೇಸ್ಲೆಟ್. ಆ್ಯಂಡ್ ಆಲ್ಸೋ ಪರ್ಸ್ನಲ್ ಕನ್ಸಲ್ಟೇಷನ್ಗೆ ಸಹ ನೀವು ಸೆಷನ್ನ ಬುಕ್ ಮಾಡ್ಕೊಳ್ಬೋದು. ಕಾಲ್ ಸೆಷನ್ ಬುಕ್ ಮಾಡ್ಬೋದು ಅಥವಾ ವಾಯ್ಸ್ ನೋಟ್ ಸೆಷನನ್ನು ಬುಕ್ ಮಾಡ್ಬೋದು. ಆ್ಯಂಡ್ ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಥ್ಯಾಂಕ್ ಯು. ಸೊ ವೆಲ್ಕಮ್ ಪೈಲ್ 2. ಸೊ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ಯಾವ ಗೈಡೆನ್ಸ್ ಇದೆ ನೋಡೋಣ. ಸೊ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನಿಮ್ಮ ಪಾರ್ಟ್ನರ್ ನೇಮನ್ನು ನೀವು 3 times ಹೇಳ್ಬೋದು. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಬಾಟಮ್ ಆಫ್ ದ ಡೆಕ್ 4 of swords ಇದೆ. ಸೊ ಏಸ್ ಆಫ್ ಕಪ್ಸ್, ನೈಟ್ ಆಫ್ ವ್ಯಾಂಡ್ಸ್ ಆ್ಯಂಡ್ ಓಕೆ 6 of pentacles, 4 of swords. ಸೊ ಇಲ್ಲಿ ಮೇಜರಾಗಿ 6 and 4 ಡೇಟ್ ಆಫ್ ಬರ್ತ್ ಅವರು ಜಾಸ್ತಿ ಇದ್ದೀರಾ. ಆ್ಯಂಡ್ ಆಲ್ಸೋ 1 ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂತ ಅಂದರೆ ಕರೆಂಟ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಅವ್ರಿಗೆ ಅಷ್ಟಾಗಿ ಟೈಮ್ ಇಲ್ಲ ಅಂತ ಹೇಳ್ಬೋದು. ಹಾಗಂದು ಮಾತ್ರಕ್ಕೆ ನಿಮ್ಮನ್ನು ನೆನಪೇ ಮಾಡ್ಕೊಳ್ಳೋದಿಲ್ಲ ಅಂತ ಅಲ್ಲ. 4 of swords ಬಂದಿರೋದ್ರಿಂದ ನಿಮ್ಮ ಬಗ್ಗೆ ಅವರು ಬಿಫೋರ್ ಮಲಗೋಕ್ಕೂ ಮುಂಚೆ ಅವ್ರಿಗೆ ನೀವು ನೆನಪಾಗ್ತೀರಾ. ಆ್ಯಂಡ್ ಡೈಲಿ ನೀವು ಮಾತಾಡ್ತಾ ಇದ್ರಿ ಅದೆಲ್ಲ ಅವ್ರಿಗೆ ನೆನಪಾಗತ್ತೆ. ಡೈಲಿ ಕಮ್ಯುನಿಕೇಷನ್ ಇರ್ತಾಯಿತ್ತು, ಈಗ ಕಮ್ಯುನಿಕೇಷನ್ ಇಲ್ಲ. ಸೊ ಅದೆಲ್ಲ ಅವ್ರಿಗೆ ನೆನಪಾಗತ್ತೆ. ಬಟ್ ಆ ಒಂದು ವರ್ಕ್ ಪ್ರೆಷರ್ ಆಗಿರ್ಬೋದು ಅಥವಾ ಇಲ್ಲಿ ಸೋಷಿಯಲ್ ಸರ್ವಿಸ್ ಇರ್ಬೋದು ಇವ್ರದ್ದು, ಅಂದರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅಥವಾ ಇವರು ವರ್ಕ್ ಮಾಡ್ತಾ ಇರೋವಂಥದ್ದು ತುಂಬ ಜನಕ್ಕೆ ಹೆಲ್ಪ್ ಆಗುವಂಥ ಒಂದು ಕೆಲಸ ಇರ್ಬೋದು.
ಏಸ್ ಆಫ್ ಕಪ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಒಂದು ಜೆನ್ಯೂನ್ ಫೀಲಿಂಗ್ಸ್ ನಿಮ್ಮ ಮೇಲೆ ಇದೆ ಅವರಿಗೆ ಅಂತ ಹೇಳ್ಬೋದು. ಇಲ್ಲಿ ಯಾರಾದರೂ ಇವ್ರು ನನಗೆ ಚೀಟ್ ಮಾಡಿದ್ರಾ ಅಂತ ತುಂಬ ಯೋಚನೆ ಮಾಡ್ತಾಯಿದ್ರೆ ಇಲ್ಲಿ ಅವ್ರಿಗೆ ನಿಮ್ಮ ಮೇಲೆ ತುಂಬ ಜೆನ್ಯೂನ್ ಆಗಿನೇ ಫೀಲಿಂಗ್ಸ್ ಇದೆ, ಇನ್ನೂ ಸಹ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು. ಏಸ್ ಆಫ್ ಕಪ್ಸ್ ಇರೋದ್ರಿಂದ ದೇ ಸ್ಟಿಲ್ ಹ್ಯಾವ್ ಫೀಲಿಂಗ್ಸ್ ಆನ್ ಯು, ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಇದೆ ಆ್ಯಂಡ್ ನಿಮ್ಮನ್ನು ಅವ್ರು ಮಿಸ್ ಮಾಡ್ಕೊಳ್ತಾರೆ. ನೈಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಅವರ ಫೋಕಸ್ ಅವರು ಅಚೀವ್ ಮಾಡಬೇಕು ಅಂದ್ಕೊಳ್ತಾ ಇರೋ ಕಡೆ ಅವರು ಕರೆಂಟ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವ್ರಿಗೆ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಮೇಜರ್ಲಿ ಫ್ಯಾಮಿಲಿ ಕಡೆಯಿಂದ ಮದುವೆಗೆ ಅಥವಾ ಯಾವುದೋ ಒಂದು ವಿಚಾರವಾಗಿ ಇಲ್ಲಿ ಫ್ಯಾಮಿಲಿಯಲ್ಲಿ ಅವ್ರು ತುಂಬ ಇಶ್ಯೂಸ್ನ ನೋಡ್ತಾ ಇದ್ದಾರೆ. ಫೈನಾನ್ಷಿಯಲಿನೂ ಸಹ ಅವ್ರಿಗೆ ಹೆಲ್ಪ್ ಮಾಡಬೇಕು, ನಾನು ದುಡ್ದಿರೋಂಥ ದುಡ್ಡಲ್ಲಿ ನನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ನಮ್ಮ ಮನೆಗೆ ಹೆಲ್ಪ್ ಮಾಡಬೇಕು, ಅಥವಾ ಅವ್ರು ಯಾರಿಗಾದ್ರೂ ದುಡ್ಡನ್ನು ಕೊಡಬೇಕು ಅಂದ್ಕೊಳ್ತಾ ಇದ್ದರೆ ಅದ್ರ ಬಗ್ಗೆ ಅವರು ಕರೆಂಟ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಪರ್ಸನ್ ತುಂಬ ಕೈಂಡ್ ಹಾರ್ಟೆಡ್. ಇಲ್ಲಿ ನಿಮಗೆ ತಿಳಿದೇನೋ ಹರ್ಟ್ ಮಾಡಿಬಿಟ್ಟಿದ್ದೀನಿ, ನನ್ನ ಫರ್ಗಿವ್ ಮಾಡುವಂಥವ್ರು ಡೈಲಿ ಅಂದ್ಕೊಳ್ತಾ ಇದ್ದಾರೆ. ಬಟ್ ಯಾವುದೇ ಕಮ್ಯುನಿಕೇಷನ್ ಮಾಡ್ತಾಯಿಲ್ಲ, ನಿಮ್ಮನ್ನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಯಿಲ್ಲ. ಅದು ನಿಮಗೂ ಬೇಜಾರಿರ್ಬೋದು. ನಿಮಗೆ ಅನ್ನಿಸ್ತಾ ಇರ್ಬೋದು ಇವರು ಮಾತಾಡಿಸ್ಬೋದಲ್ವಾ, ಅಟ್ಲೀಸ್ಟ್ ಕಾಂಟ್ಯಾಕ್ಟಲ್ಲಾದರೂ ಇರ್ಬೋದಲ್ವಾ ಅಂತ. ಬಟ್ ಅವರು ಯಾವುದೇ ಪ್ರಯತ್ನ ಪಡ್ತಾಯಿಲ್ಲ ನಿಮ್ಮನ್ನು ಮಾತಾಡ್ಸೋದಕ್ಕೆ. ಆ್ಯಂಡ್ ಇಲ್ಲಿ ಇನ್ನೂ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಅಥವಾ ರಿಯೂನಿಯನ್ ಅದರ್ವೈಸ್ ನಿಮ್ಮ ಮಧ್ಯೆ ಕಮ್ಯುನಿಕೇಷನ್ ಸರಿ ಹೋಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇವ್ರೇನು ಅಂದ್ಕೊಂಡಿದ್ದಾರೆ ಅದು ಕಂಪ್ಲೀಟ್ ಆಗೋವರೆಗೂ ಇವರು ನಿಮ್ಮ ಕಡೆಗೆ ಮತ್ತೆ ಬರಬೇಕು ಅಂತ ಯೋಚನೆ ಮಾಡ್ತಾಯಿಲ್ಲ. ಕರೆಂಟ್ಲಿ ಹೇಗಿದೆಯೋ ಹಾಗೇ ಇರಲಿ, ಫ್ಯೂಚರಲ್ಲಿ ಏನಾಗುತ್ತೋ ಅದಾಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇವರಿದ್ದಾರೆ. ನಿಮ್ಮ ಮೆಮೊರೀಸ್, ನಿಮ್ಮ ಜೊತೆ ಕಳೆದಿದ್ದಂಥ ಒಂದು ಮೆಮೊರೀಸ್ ಏನೆಲ್ಲ ಇತ್ತು ಅದು ಅವ್ರಿಗೆ ನೆನಪಾಗ್ತಾ ಇರುತ್ತೆ. ಆ್ಯಂಡ್ ಅದರಲ್ಲಿ ಅವರು ತುಂಬ ಖುಷಿ ಪಡ್ತಾರೆ ಅಂತಲೂ ಹೇಳ್ಬೋದು. ನೀವು ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ರೆ ಕರೆಂಟ್ಲಿ ಇದನ್ನು ಸ್ಟಾಪ್ ಮಾಡಿ ಅಂತಲೂ ಹೇಳ್ಬೋದು. ಬಿಕಾಸ್ ಈ ಪರ್ಸನ್ ಲಾಯಲ್ ಆಗಿಯೇ ಇದ್ದಾರೆ ನಿಮಗೆ. ಆಫ್ಟರ್ 1 ಮಂತ್ ಇಲ್ಲಿ ನೀವೇ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಂತ ಇದ್ರೂ ಅವರು ಮಾತಾಡಿಸ್ತಾರೆ ನಿಮ್ಮನ್ನು ಅವರು ಅಷ್ಟೊಂದು ರೂಡಾಗಿ ಮಾತೇ ಆಡೋದಿಲ್ಲ ಅನ್ನೋ ಥರ ಎಲ್ಲ ಮಾಡಿಲ್ಲ. ಲೈಕ್ ನೀವು 1 ಮಂತ್ ವೆಯ್ಟ್ ಮಾಡಿ 1 ಮಂತ್ ಆದಮೇಲೆ ನೀವು ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರಿ ಅಂತಂದರೆ ಆಗ ನಿಮ್ಮನ್ನು ಮಾತಾಡಿಸ್ಬೋದು ಅವರು. ಬಟ್ ಅವ್ರ ಕಡೆಯಿಂದನೇ ಆ್ಯಕ್ಷನ್ ಇಲ್ಲಿ ಬರುವಂಥದ್ದು ತುಂಬ ಲೆಸ್ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಪೈಲ್ ಟು ಯಾರೆಲ್ಲ ಚೂಸ್ ಮಾಡಿದ್ರಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಪರ್ಸ್ನಲ್ ಕನ್ಸಲ್ಟೇಷನ್ ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು.